ಬ್ಯಾಂಕ್ ಆಫ್ ಇಂಡಿಯಾ ಎಸ್ಸಿ/ಎಸ್ಟಿ ಒಬಿಸಿ ನೌಕರರ ಸಂಘದ ರಾಜ್ಯ ಮಹಾಸಭೆ ಯಶಸ್ವಿ. ಅಂಬೇಡ್ಕರ್ ಆದರ್ಶದಂತೆ ವಿದ್ಯೆ ಸಬಲೀಕರಣ ಅಗತ್ಯ. ಶಾಸಕ ಪ್ರಸಾದ್ ಅಬ್ಬಯ್ಯ. ಆಲ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಸಿ/ಎಸ್ಟಿ ಒಬಿಸಿ ನೌಕರರ ಸಂಘದ ಕರ್ನಾಟಕ ರಾಜ್ಯ ಘಟಕದ 9ನೇ ತ್ರೈಮಾಸಿಕ ಮಹಾಸಭೆ ಹಾಗೂ ಸಾಮಾನ್ಯ ಸಭೆ ಇಂದು ನಗರದ ಗೋಕುಲ್ ರೋಡ್ನ ಫಾರ್ಚೂನ್ ಪಾರ್ಕ್ ಹೋಟೆಲ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭೆಯನ್ನು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಉದ್ಘಾಟಿಸಿ ಮಾತನಾಡಿದರು. ಅಖಿಲ ಭಾರತ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಸಿ/ಎಸ್ಟಿ ಒಬಿಸಿ ನೌಕರರ ಸಂಘದ ಚಟುವಟಿಕೆಗಳು ಸಮಾಜದ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಸಹಕಾರಿಯಾಗಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಿಕ್ಷಣ ಮತ್ತು ಸಂಘಟನೆಯ ಮಹತ್ವವನ್ನು ಒತ್ತಿ ಹೇಳಿದ್ದು, ಅವರ ಆದರ್ಶಗಳನ್ನು ಅನುಸರಿಸಿ ಸಮಾಜದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಿ ಸಬಲರಾಗಬೇಕು ಎಂದು ಅವರು ತಿಳಿಸಿದರು. ಲೆಕ್ಕಪತ್ರಗಳ ಪರಿಶೀಲಿತ ವರದಿಯನ್ನು ಸದಸ್ಯರ ಮುಂದೆ ಇಡಲಾಗಿದ್ದು, ಮುಂದಿನ ಅವಧಿಗೆ ಹೊಸ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯು ಕೈಗೊಳ್ಳಲಾಯಿತು. ಇವತ್ತು ಸಂವಿಧಾನದ ಅಡಿಯಲ್ಲಿ ಏನು ಎಂಪ್ಲಾಯೀಸ್ಗೆ ಆಗುವಂತ ಅನ್ಯಾಯ ಅದನ್ನು ವಿರೋಧಿಸಿ ಇವತ್ತು ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಅವರಿಗೆ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸ ಇವತ್ತು ಈ ಅಸೋಸಿಯೇಷನ್ ಇಂದ ಆಗ್ತಾ ಇದೆ. ಇದು ನಾನ್ ಪ್ರಾಫಿಟೇಬಲ್ ಒಂದು ಆರ್ಗನೈಸೇಷನ್. ಈ ಸಂಸ್ಥೆ ಯಾವುದೋ ದುಡ್ಡಿಗಾಗಿ ಒಂದೇನು ಸಂಘಟನೆ ಹುಟ್ಟಾಕಿದ್ದಲ್ಲ. ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಮಾಡಿಕೊಂಡು ಇವತ್ತು SC/ST ಗಳಿಗೆ ಆಗ್ತಿರುವಂತ ಅನ್ಯಾಯ ತೊಂದರೆ ಅದನ್ನ ಎದುರಿಸಲಿಕ್ಕೆ ಇವತ್ತು ಇಂಥ ಆರ್ಗನೈಸೇಷನ್ ಮೂಲಕ ಯಾರೇ ಎಂಪ್ಲಾಯೀಸ್ಗೂ ಕೂಡ ಅನ್ಯಾಯ ಆದಾಗ ಅವ್ರಿಗೆ ನೈತಿಕ ಬಲ ಕೊಡಲಿಕ್ಕೆ, ಆರ್ಥಿಕ ಸಹಾಯ ಮಾಡಲಿಕ್ಕೆ ಬಹಳಷ್ಟು ಸಮಸ್ಯೆಗಳು ಬರ್ತಾವೆ. ಇವತ್ತೆಲ್ಲೋ ಒಂದು ಕಡೆ ಎಂಪ್ಲಾಯೀಸ್ಗೆ ಪ್ರಮೋಷನ್ ಸಿಗಲ್ಲ, ಅವ್ರಿಗೆ ಬ್ಯಾಕ್ಲಾಗ್ ತುಂಬಿರಂಗಿಲ್ಲ, ಕೆಲವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ನಲ್ಲಿ ಕೆಲವರಿಗೆ ರೋಸ್ಟು ಫಾಲೋ ಮಾಡಿರಂಗಿಲ್ಲ. ಇಂಥ ಎಲ್ಲ ಸಮಸ್ಯೆಗಳು ಒಂದು ಧ್ವನಿ ಆಗ್ಲಿಕ್ಕೆ ಇವತ್ತು ಇಂಥ ಅಸೋಸಿಯೇಷನ್ ಬಹಳ ಅದ್ಭುತವಾದಂತ ಕೆಲಸ ಮಾಡ್ತಾ ಇದೆ. ಇದೇ ವೇಳೆ ಉಪಸಿಬ್ಬಂದಿ ನೇಮಕಾತಿಯ ವಿಳಂಬ, ತಾತ್ಕಾಲಿಕ ನೌಕರರ ನಿಯಮಿತಗೊಳಿಸುವಿಕೆ, ಪಿಂಚಣಿ ಪರಿಷ್ಕರಣೆ, ಉನ್ನತ ಹುದ್ದೆಗಳ ಮೀಸಲು ನೀತಿ ಜಾರಿ, ಖಾಲಿ ಹುದ್ದೆಗಳ ಭರ್ತಿ, ವರ್ಗಾವಣೆ ಹಾಗೂ ತರಬೇತಿ ನೀತಿಗಳ ಪಾರದರ್ಶಕತೆ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಿತು. ಹಿರಿಯ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಂಘದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಮಹಾಸಭೆ ಸಂಘದ ಸಂಘಟನಾ ಬಲವರ್ಧನೆಗೆ ಹಾಗೂ ನೌಕರರ ಹಕ್ಕುಗಳ ಪರ ಹೋರಾಟಕ್ಕೆ ಹೊಸ ದಿಕ್ಕು ನೀಡುವ ವೇದಿಕೆಯಾಗಿ ಪರಿಣಮಿಸಿದೆ. ಸಂತೋಷಕರವಾದ ವಿಷಯ. ಸಾರ್ವಜನಿಕ ವಲಯದ ಉನ್ನತ ಮಟ್ಟದಲ್ಲಿರುವಂತಹ ಶಾಸಕರು ಮತ್ತೆ ದಲಿತರ ಧ್ವನಿಯಾಗಿ ವಿಧಾನಸಭೆಯಲ್ಲಿ ದಲಿತರಿಗೋಸ್ಕರ ಅವರ ಏಳ್ಗೆಗೋಸ್ಕರ ಶ್ರಮಿಸುತ್ತಿರುವಂತರು ಬಂದು ನಮ್ಮ ಏನಿದು ಬ್ಯಾಂಕ್ ಆಫ್ ಇಂಡಿಯಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಸಂಘಟನೆಗೆ ಅವರ ಬೆಂಬಲ ತೋರಿಸಿ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ನಮಗೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ನಮ್ಮ ಸಂಘಟನೆ ಅವರಿಗೆ ಯಾವಾಗಲೂ ಚಿರಋಣಿಯಾಗಿದೆ. ಕ್ಯಾಮರಾಮನ್ ಅಭಿಷೇಕ್ ಜೊತೆ ಶಶಿಕಾಂತ್, ಯೂನಿವರ್ಸಲ್ ನ್ಯೂಸ್, ಹುಬ್ಬಳ್ಳಿ.